ಸರಿಯಲ್ಲ ಕಣೋ. ಏನು ಹೇಳ್ತಿದ್ದೀರಾ ನೀವು? ಹೌದು ಕಣೋ, ಮದ್ವೆ ಮಾಡ್ಕೊಂಡು ಸಂಸಾರ ಮಾಡೋದು ಇಬ್ಬರೇ ಆಗಿದ್ರು ಇದು ಎರಡು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ಹುಡುಗಿನ ನೋಡೋದಕ್ಕೆ ನಾವು ನಮ್ಮ ಕುಟುಂಬ ಸಮೇತ ಹೋಗ್ಬೇಕು. ಅದೇ ಶಾಸ್ತ್ರ, ಅದೇ ಸಂಪ್ರದಾಯನಪ್ಪ. ಸಾಕು ಸಾಕು, ಏನಿಬ್ರು ಸೆಂಟಿಮೆಂಟಲ್ ಮಾತಾಡಿ ಸೀಕ್ರೆಟ್ ಮಾಡೋ ಥರ ಇದೆ. ಅಲ್ಲ, ನಾನೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಿಲ್ಲ. ಹೆಣ್ಣು ನೋಡೋದಕ್ಕೆ ಯಾಕೆ ಎಲ್ಲರೂ ಏನೋ ಹುಡುಗಿ ಇಷ್ಟ ಆದಮೇಲೆ ಮನೆಯವರೆಲ್ಲರನ್ನು ಕರ್ಕೊಂಡೋಗಿ ಹುಡುಗಿ ನೋಡಿದ್ರೆ ಆಯ್ತಪ್ಪ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಅದ್ರಲ್ಲಿ ತಪ್ಪೇನೋ? ಹಾಗಲ್ಲ ಕಣೋ, ಇಂಥ ಟೈಮಲ್ಲಿ ನೀನು ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡ. ನೀನು ಹುಡುಗಿ ನೋಡೋಕೆ ಹೋಗುವಾಗ ನಾವೆಲ್ಲ ಬಂದ್ರೇನೆ ಅದಕ್ಕೊಂದು ಮರ್ಯಾದೆ ಇರೋದು ಕಣೋ. ಹೌದು ಕಣೋ ಶ್ರೀಮಂತು, ದೊಡ್ಡವ್ರ ಮಾತನ್ನ ಇಲ್ಲ ಅನ್ಬೇಡ್ವೋ. ಸರಿ, ಬನ್ನಿ ಬನ್ನಿ. ಅಮ್ಮ, ನಾನು ಎಷ್ಟೊತ್ತಿಗೆ ಹೋಗೋದಂತ ಕೇಳಮ್ಮ. ಕೇಳ್ತೀನಿರು. ಶ್ರೀಮಂತ, ನಾಳೆ ಹುಡುಗಿ ನೋಡೋದಕ್ಕೆ ಎಷ್ಟೊತ್ತಿಗೋ ಹೋಗೋದು? ಹುಡುಗಿ ಮನೆಯವ್ರು ಹೇಳ್ತಾರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ಬೇಕಂತ, ಅವಾಗ ಹೊರಟ್ರೆ ಸಾಕು. ಸರಿ ಸರಿ, ನಾಳೆನೇ ಹೇಳು ನೀನು. ರೆಡಿ ರೀ. ಅಯ್ಯೋ, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತಲ್ಲ. ತಾತ, ಈ ಗುಂಪಿಗೆಲ್ಲ ಗೊತ್ತಾಗ್ದೆ ಹಾಗೆ ಒಬ್ಬನೇ ಹುಡುಗಿ ನೋಡಿ ಓಕೆ ಆದಮೇಲೆ ಕೊನೆ ಗಳಿಗೆಲಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಆಗಿ ಈ ಕುಟುಂಬದಿಂದನೇ ದೂರ ಸಂಸಾರ ಮಾಡೋಣ ಅಂತ ಒಳ್ಳೆ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿದ್ದೆ ತಾತ. ಎಲ್ಲ ತಲೆ ಕೆಳಗಾಗಿ ಉಲ್ಟನೇ ಆಗೋಯ್ತು. ಈ ಗುಂಪನ್ನೆಲ್ಲ ಕರ್ಕೊಂಡೋದ್ರೆ ತಲೆಗೊಂದೊಂದು ಮಾತಾಡಿ ನಾನು ಮದುವೆನೇ ನಡೆಯೋದಿಕ್ಕೆ ಬಿಡಲ್ಲ ತಾತ. ಏನು ಮಾಡಲಿ ತಾತ, ಟೆನ್ಷನ್ ಆಗ್ತಿದೆ ನನಗೆ. ಏನು ಮಾಡಲಿ ತಾತ, ನನಗೆ ಗೊತ್ತಿಲ್ಲ, ನೀನೇ ನನ್ನನ್ನು ಕಾಪಾಡಬೇಕು. ಹಾಂ, ಮಗಳೇ, ಅಪ್ಪ ನೀನು ಅವತ್ತು ಅಪಾರ್ಟ್ಮೆಂಟ್ಗೆ ಬಂದು ಆ ಸೆಕ್ರೆಟ್ರಿಗೆ ಕ್ಲಾಸ್ ತಗೊಂಡೆ ನೋಡು. ಅವತ್ತಿಂದ ಆ ಸೆಕ್ರೆಟ್ರಿ ಬಾಯೇ ಬಿಡ್ತಾ ಇಲ್ಲ. ನಾನೀಗ ಲಿಫ್ಟಲ್ಲಿ ಆರಾಮಾಗಿ ಹೋಗಿ ನೀರು ಹಾಕ್ಬಿಟ್ಟು ಬರ್ತೀನಮ್ಮ. ಏನ್ರಿ? ಏನ್ ಭಮ್ಮ? 1 kg ಮಟನ್ ತಗೊಂಬಂದಿಟ್ಟಿರಿ. ಅಂಗಡಿ ಹತ್ರ ಬಂದ್ಮೇಲೆ ನಾನು ತಗೊಂಡ್ ಬರ್ತೀನಿ. ತಗೊಳ್ಳಿ. ಅಲ್ಲಮ್ಮ, ಬರೀ ಮಟನ್ ಮಾತ್ರ ತಂದ್ರೆ ಹೇಗೆ? ನಮ್ಮ ಸಪ್ತಮಿಗೆ ಚಿಕನ್ ತರೋದು ಬೇಡವಾ? ಯಾಕ್ರಿ, ಮರ್ತೋಯ್ತಾ? ಸಪ್ತಮಿ ಚಿಕನ್ ತಿನ್ನಲ್ಲ, ಮಟನ್ ಮಾತ್ರ ತಿನ್ನೋದು. ಇವರೇ ಬಾಪ ಇಲ್ಲಿ. ಬಂದೆ ಸರ್. ಮಗಳೇ, ಏನು ತಗೋತಿಯಮ್ಮ? ವೆಜ್ಜೋ ನಾನ್ ವೆಜ್ಜೋ? ಅಪ್ಪ, ಮನೇಲೂ ವೆಜ್ ತಿಂತೀನಿ, ಇಲ್ಲೂ ವೆಜ್ ತಿನ್ಬೇಕಾ? ನಿಮ್ಗೆ ಗೊತ್ತು ತಾನೆ ನಂಗೆ ಚಿಕನ್ ಬಿರಿಯಾನಿ ಅಂದ್ರೆ ಅಷ್ಟಿಷ್ಟ ಅಂತ. ಆಯ್ತಮ್ಮ, 2 ಚಿಕನ್ ಬಿರಿಯಾನಿ ಕೊಡಿ. ಸರಿ. ಯಾಕಪ್ಪ ತಿಂದಿರ ಹಾಗೆ ನೋಡ್ತಿದ್ದೀರಾ? ನಾನು ತಿಂತೀನಿ, ಆಮೇಲೆ ನೀನು ತಿನ್ನಮ್ಮ. ಏಯ್ ಇರು, ನಾನು ಬಡಿಸ್ಕೊತೀನಿ ಬಿಡು. ನಾನು ತಿಂತೀನಿ, ನೀನು ತಿನ್ನಮ್ಮ. ಸಾಕು ಬಿಡು, ನೀನು ತಿನ್ನು. ಕೊಡಿಲಿ ನೀನು ಮೊದಲು ತಿನ್ನಮ್ಮ. ತಿನ್ನಿ. ಹಾಂ, ತಿಂತೀನಮ್ಮ.
ಮಗಳೇ, ಚಿಕನ್ ಇಷ್ಟ ಇಲ್ವಾ? ಹೌದಪ್ಪ, ಅಮ್ಮ ಹೇಳ್ತಿರೋದು ನಿಜಾನೇ. ನಂಗೆ ಇತ್ತೀಚೆಗೆ ಯಾಕೋ ಚಿಕನ್ನೇ ಇಷ್ಟ ಆಗ್ತಿಲ್ಲ, ಮಟನೇ ಇಷ್ಟ ಆಗ್ತಿದೆ. ಸರಿನಮ್ಮ. ಭಾಮ, ಇವತ್ತು ಅಂಗಡಿ ಹತ್ರ ನೀರಿನ ಲೋಡ್ ಬರ್ತಾ ಇದೆ. ಆ ಪಾಂಡುಪುರ ರಜಾ ಹಾಕಿದಾನೆ, ಲೋಡ್ ಇಳಿಸ್ಕೊಳಕ್ಕೆ ಕಿಟ್ಟಿನ ಕಳಿಸ್ಕೊಡು. ರೀ, ಈ ವಾಟರ್ ಕ್ಯಾನ್ ಕೆಲಸ ಎಲ್ಲ ಕಿಟ್ಟಿಗೆ ಹೇಳಬೇಡಿ. ಇಂಥ ಕಷ್ಟ ಎಲ್ಲ ನಿಮಗೆ ಕೊನೆ ಆಗಲಿ. ಅಲ್ಲಮ್ಮ, ಮಗ ಕಷ್ಟನೇ ಪಡೆದಲ್ಲೇ ಬೆಳೆದ್ರೆ ಹೆಂಗೆ ಹೇಳು? ಅದೇನಾಗುತ್ತೆ ಗೊತ್ತಾ? ಅಪ್ಪ, ಕಿಟ್ಟಿ ಇನ್ನೂ ಚಿಕ್ಕ ಹುಡುಗ, ಅವನಿಗೆ 20 ಲೀಟ್ರ್ ಕ್ಯಾನ್ ಎತ್ತಿ ಅಭ್ಯಾಸ ಇಲ್ಲ ಅಪ್ಪ. ಅಭ್ಯಾಸ ಇಲ್ಲ ಅಂತಂದ್ರೆ ಅಭ್ಯಾಸ ಮಾಡ್ಕೋಬೇಕಮ್ಮ. ಈಗೇನು ಲೋಡ್ ಇಳಿಸ್ಬೇಕು ತಾನೆ? ನಾನು ಬರ್ತೀನಿ ಅಂಗಡಿಗೆ, ನೀವೀಗ ಹೊರಡಿ. ನನ್ನ ಕಷ್ಟ ಈ ನನ್ನ ಮಗಳಿಗೆ ಅರ್ಥವಾದಂಗೆ ನಿನ್ನ ಮಗಂಗೆ ಯಾಕೆ ಅರ್ಥವಾಗೋದಿಲ್ಲ? ಯಾಕೆ ನನ್ನ ಮಗ ಅಂತ ಹೇಳ್ತಿದ್ದೀರಾ? ಕಿಟ್ಟಿ ನಿಮ್ಗೂ ಮಗ ತಾನೇ? ಅವ್ನು ನನ್ನ ಮಗನ ಥರನ ನಡ್ಕತಾ ಇದ್ದಾನೆ. ಏನಂದ್ರಿ? ಅದೇನು ಅಂದೆ ಅಂತಂತಂದ್ರೆ, ಅಪ್ಪ, ನೀವು ಮೊದಲು ಅಂಗಡಿಗೆ ಹೊರಡಿ. ಸರಿ ಅಮ್ಮ. ಎಲ್ಲ ನಿನ್ನಿಂದನೇ ಕಣೆ. ಅಣ್ಣ, ಹಾಲು, ಬಾದಾಮಿ ಹಾಲು. ಹೇಗೂ ನಾನು ಮದುವೆ ಮಾಡ್ಕೊಂಡು ಇವರಿಂದ ದೂರ ಹೋಗಿ ಸಂತೋಷವಾಗಿರ್ತೀನಿ. ಇರೋ ತನಕ ಇವ್ರನ್ನೂ ಖುಷಿಯಾಗಿರೋಕೆ ಬಿಡೋಣ ಅಲ್ವಾ? ಏನು ಹಾಗೆ ನೋಡ್ತಿದ್ಯಾ? ಹ, ಏನೂ ಇಲ್ಲ ಅಣ್ಣ. ಬೇಕಾ? ಹ್ಞೂ ಅಣ್ಣ, ಬೇಕು. ಆದ್ರೆ ನೀನ್ ಬೈತ್ಯಾ, ಅದಕ್ಕೆ ಬೇಡ ಅಣ್ಣ. ನಾನೇನು ಬೈಯಲ್ಲ, ತಗೋ ಕುಡಿ. ಯಾಕಾಗ ನೋಡ್ತಿದ್ಯಾ? ನಾನೇನು ಅನ್ನಲ್ಲ, ತಗೋ ಕುಡಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಇದನ್ನ ನಾನು ಹೊರಗೆ ತಗೊಂಡೋಗಿ ಕುಡಿತೀನಿ. ಥ್ಯಾಂಕ್ ಯು. ಮನೇಲಿರೋ ಮಹಾಜನಗಳೇ, ಎಲ್ಲರೂ ಬನ್ನಿ, ಒಂದ್ ನಿಮಿಷ. ಎಲ್ಲರೂ ಬನ್ನಿ ಹಾಲಿಗೆ. ಏನೇ ಆಯ್ತು ನಿನ್ಗೆ? ಯಾಕೆ ಎಲ್ಲರನ್ನ ಬನ್ನಿ ಬನ್ನಿ ಅಂತ ಕರಿತಾ ಇದೀಯಾ? ಅಯ್ಯೋ, ಯಾಕಿಷ್ಟು ಆತುರ? ಎಲ್ಲಾ ಪ್ರಜೆಗಳು ಬರ್ಲಿ. ಇರಿ, ಎಲ್ರು ಬಂದ್ರಾ? ಟಂಟಡಾನ್. ಏನೇ ಇದು? ಈ ಹಾಲ್ನ ನಿಮ್ಮ ಅಣ್ಣಂಗೆ ತಗೊಂಡೋಗಿ ಕೊಡೋದ್ ಬಿಟ್ಬಿಟ್ಟು ನೀನೇ ಕೈಯಲ್ಲಿ ಇಟ್ಕೊಂಡು ಟಂಟಣ ಪಣ್ಪಣ ಅಂತ ಕೂತಿದ್ಯಲ್ಲ. ಇದ್ನ ಅಣ್ಣಂಗ್ ಕೊಡೋದಿಲ್ಲ, ನಾನೇ ಕುಡಿತೀನಿ. ಅಯ್ಯೋ ವಿಭಾ, ಬೇಡ ಬೇಡಮ್ಮ, ಹೋಗ್ ಕೊಟ್ಬಾ. ಸಾರಿ ಅಪ್ಪ, ಕೊಡಲ್ಲ. ಹೇ ವಿಭಾ, ಬೇಡ, ನೋಡು, ನಾನು ಹೇಳಿದ್ನ ಕೇಳು. ಸುಮ್ನೆ ಅವನ ಹತ್ರ ಹೊಡ್ಸ್ಕೊತೀಯ ನೋಡು ವಿಭಾ. ವಿಭಾ, ನೀನ್ ಕುಡಿ, ಅದೇನೇ ಬಂದ್ರು ನಾನ್ ನೋಡ್ಕೋತೀನಿ. ಸಮರ್ಥ, ನೀನ್ ಸುಮ್ನೆ ಇರೋ. ಅಪ್ಪನ್ ಮತ್ ಕೇಳ್ತೀಯ ತಾನೆ? ಹೋಗ್ ಕೊಟ್ಬಾ ಅಮ್ಮ.